ನಂಬಿಕೊಂಡು ನಾನು ಕೊಟ್ಟಿರೋ ಡೇಟ್ ಒಳಗೆ ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಈ ಜವರೇಗೌಡನ ವರ್ಷ ನಿನಗೆ ಗೊತ್ತಿಲ್ಲ. ಅಯ್ಯೋ ಸರ್, ಹಂಗೆಲ್ಲ ಮಾಡ್ಬೇಡಿ ಸರ್. ಸರ್ ನಾನು ಹೇಳ್ತಿದ್ದೀನಲ್ಲ ಸರ್, ನಾನು ಕೊಡ್ತೀನಿ ಸರ್. ದಯವಿಟ್ಟು ಟೈಮ್ ಕೊಡಿ ಸರ್, ನನ್ನ ಮೇಲೆ ಕರುಣೆ ತೋರಿಸಿ ಸರ್. ಲೇ ಬಡ್ಡಿ ಐದ್ನೆ, ನಿನಗೇನಾದ್ರು ನಾನು ಕರುಣೆ ತೋರಿಸಿದ್ರೆ ನನ್ನ ಕಣ್ಣುಗಳೇ ಮುಚ್ಚೋಯ್ತೋಕಲ್ಲ. ಈಗಾಗಲೇ ನಿನಗೆ ಒಂದು ವಾರ ಟೈಮ್ ಕೊಟ್ಟಾಗದೆ, ಇನ್ನು ನನ್ನ ಕೈಲಿ ನಿನಗೆ ಟೈಮ್ ಕೊಡೋಕೆ ಆಗಕ್ಕಿಲ್ಲ. ಏನೇ ಇದ್ರು ನೀನು ನನ್ನ ದುಡ್ಡು ಕೊಡಬೇಕು ಆಟೆಯ, ಇಲ್ಲ ಅಂದ್ರೆ ಈಗ ನಾನು ಏನು ಹೇಳಿದ್ರು ನೀವು ನನ್ನ ಮಾತು ಕೇಳಲ್ಲ. ಅದಕ್ಕೆ ನಿಮ್ಮ ಮನೆ ಹತ್ರ ಬಂದು ಮಾತಾಡ್ತೀನಿ ಸರ್. ಯಾಕ ನಮ್ಮನೆ ತಕ ಬಂದು ಕಣ್ಣೀರು ಹಾಕಿ ನನ್ನನ್ನು ಕರಗಿಸ್ಬೇಕು ಅಂತ ನೋಡ್ತಾ ಇದ್ಯಾ? ಅವೆಲ್ಲ ಆಗಕ್ಕಿಲ್ಲಕ್ಕಲ್ಲ, ನಿನ್ ಟೈಮ್ ಮುಗಿದೋಗದೆ. ಈಗ ಏನೇ ಇದ್ರು ನನಗೆ ದುಡ್ಡು ಕೊಡೋದು ಆಟೆಯ ಬಾಕಿ ಇರೋದು. ಏನೇ ಇದ್ರು ಫೋನಲ್ಲೇ ಬಗಳು ನೋಡಮ್ಮ ಅದೇನು ದಬ್ಬಾಕ್ಯ ಅಂತ. ಇಲ್ಲ ಸರ್, ನಾನು ನಿಮ್ಮ ಮನೆ ಹತ್ರನೇ ಬಂದು ಮಾತಾಡ್ತೀನಿ ಸರ್. ಸರಿ ಬಾ, ಮನೆ ಹತ್ರಕ್ಕೆ ಬಂದು ಅದೇನು ದಬ್ಬ ಹಾಕ್ಯ ಅದೇನು ಕಿಸಿದ್ಯ ಅಂತ ನೋಡಮ್ಮ. ನೋಡ, ಇನ್ನು 10 ಮಿನಿಟ್ನಲ್ಲಿ ನನ್ನ ಮುಂದೆ ಇರಬೇಕು, ಇಲ್ಲ ಅಂದ್ರೆ JCB ಗೊತ್ತಲ್ಲ. ನೋಡ, ನಾನು ಹೇಳಿ ಕೇಳಿ MLA ಇದ್ದೀನಿ, ನಾನು ಕೊಟ್ಟು ಮಾತನ್ನ ಮುರಿಯಕ್ಕಿಲ್ಲ. ನೀನು ಬರಲಿಲ್ಲ ಅಲ್ಲಿ JCB ಅಷ್ಟೇ. ಬರ್ತೀನಿ. ಬಡ್ಡಿ ಐದ ಇದು ನಮ್ಮನೆ ತಕ ಬಂದು ಇನ್ನೇನೇನು ಮಾಡ್ತಾನೋ ಗೊತ್ತಿಲ್ವಲ್ಲ. ಹುಷಾರಾಗಿರ್ಬೇಕು. ಅವನ ಕಣ್ಣೀರಿಗೆ ನಾನು ಕರಗ್ಬಿಟ್ರೆ ಮುಗೀತು ನನ್ನ ಖಾತೆ ಆಟೆಯ. ಏನ್ ಜೀವ ತಿಂತೀವ ಮಾರ, 10 ಸರಿ ಫೋನ್ ಮಾಡ್ತೀಪ. ಅಲ್ಲಿರೋ ಧನ್ಯಾರ ಹೈಕಮಾಂಡ್ ಜೊತೆ ವಿಡಿಯೋ ಕಾಲ್ನಾಗ ಫುಲ್ ಬಿಸಿ ಅದ. ಫೋನ್ ಮಾಡಕತ್ತಿ ತಡ್ಕೋ, ಮಾಡಿಸ್ತೇನೆ, ಖಂಡಿತ ಮಾಡಿಸ್ತೇನೆ. ಫ್ರೀ ಆದ ತಕ್ಷಣ ಮಾಡಿಸ್ತೇನಪ್ಪ, ಆಯ್ತಾ? ಹಾ ಹೇಳಪ್ಪ, ಯಾರು ನೀನು, ಏನ್ ಆಗ್ಬೇಕಾಗೈತಿ? ನಮಸ್ಕಾರ ಸರ್, ನಾನು ಯೋಗಿ ಅಂತ MLA ಸಾಹೇಬ್ರು ಇದಾರಲ್ಲ, ಅವ್ರ ಮಗ ಸಿದ್ದೇಗೌಡರು, ಅವ್ರನ್ನ ಭೇಟಿ ಆಗ್ಬೇಕಿತ್ತು. ಅವ್ರನ್ನ ಭೇಟಿ ಆಗ್ಬೇಕಾ? ಯಾಕ, ಏನ್ ಕೆಲ್ಸಿತ್ತು? ಸರ್, ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಇತ್ತು, ಅವ್ರ ಹತ್ರನೇ ಮಾತಾಡ್ಬೇಕಿತ್ತು. ಅವ್ರಂತೂ ಈಗ ಮನ್ಯಾಗಿಲ್ಲನಪ್ಪ. ಅದ್ ಏನೈತಿ ನಾನು ಮುಂದೆ ಹೇಳು, ಅವ್ರಿಗೆ ಸುದ್ದಿ ಮುಟ್ಸೋ ಜವಾಬ್ದಾರಿ ನಂದು. ಅವ್ರ ಮನೇಲಿ ಇಲ್ವಾ? ಹಾಗಾದ್ರೆ MLA ಜವರೇಗೌಡ ಸಾಹೇಬ್ರನ್ನೇ ಮೀಟ್ ಮಾಡಿಸಿ ಅವ್ರ ಹತ್ರನೇ ಮಾತಾಡ್ತೀನಿ. ನೋಡಪ್ಪ, ಧನ್ಯಾರಂತೂ ಈಗ ಹೈಕಮಾಂಡ್ ಜೊತೆ ವಿಡಿಯೋ ಕಾಲ್ನಾಗ ಭಯಂಕರ ಬಿಸಿ ಅದಾರ. ಅದ್ ಏನಿದ್ರು ನನ್ನ ಮುಂದೆ ಹೇಳನ್ನಲ್ಲ ನಿನಗ. ಸರ್, ತುಂಬಾ ಇಂಪಾರ್ಟೆಂಟ್ ವಿಷಯ ಅಂತ ಹೇಳ್ತಿದ್ದೀನಿ, ನಾನು ಅವ್ರ ಹತ್ರನೇ ಮಾತಾಡ್ಬೇಕು ಸರ್. ಒಂದು 5 ನಿಮಿಷ, ಜಾಸ್ತಿ ಟೈಮ್ ಮಾಡಲ್ಲ, ಬೇಗ ಮಾತಾಡ್ಬಿಟ್ಟು ಹೋಗ್ಬಿಡ್ತೀನಿ. ನೋಡಪ್ಪ, ಮನಿ ಪರಿಸ್ಥಿತಿ ಸರಿ ಇಲ್ಲ, ಅವರ ತಲೆ ಕಟ್ಕೊಂಡು ಕುಂತಾರ. ಅವ್ರಿಗೆ ನನ್ನ ಜೊತೆನ ಮಾತಾಡಕ್ ಟೈಮ್ ಇಲ್ಲೋ ಮಾರ, ನಿನ್ ಜೊತೆಯಲ್ಲಿ ಮಾತಾಡ್ಬೇಕು ಅವ್ರು. ಸರ್, ಈ ವಿಷಯ ತುಂಬಾ ಇಂಪಾರ್ಟೆಂಟು ಅಂತ ಹೇಳ್ತಿದ್ದೀನಿ. ಈ ವಿಷಯ ಅವ್ರಿಗೆ ತಿಳಿದ್ರೆ ಖಂಡಿತ ಅವ್ರಿಗೆ ಅನುಕೂಲ ಆಗುತ್ತೆ. ಅವರು ಈಗಿರೋ ಪ್ರಾಬ್ಲಮ್ಗೆ ಇದು ಸೊಲ್ಯೂಷನ್ ಮಾಡ್ಕೊಡ್ಬೋದು. ದಯವಿಟ್ಟು ಸರ್, ಪ್ಲೀಸ್ ಮೀಟ್ ಮಾಡಿಸಿ ಸರ್. ನೋಡಪ್ಪ, ತಲೆ ಕೆಡ್ಸ್ಕೊಂಡು ಅವರ ದಾರಿ ಕಾಣದಂಗ ಕುಂತಾರ ಅಂತ ಅದ್ರಾಗ ನೀ ಏನ್ ದಾರಿ ತೋರ್ಸಕ್ ಬಂದಿವೋ ಮಾರಾಯ ಅವ್ರಿಗೆ? ನೋಡಪ್ಪ, ನನ್ನ ಮಾತು ಕೇಳ, ನಾಳೆ ನೀ ಇದ ಟೈಮಿಗೆ ಬಾ, ಅವರು ಫ್ರೀ ಆಗಿರ್ತಾರ, ಅವಾಗ ನಿನಗೆ ನಾ ಭೇಟಿ ಮಾಡಿಸ್ತೇನಪ್ಪ. ಈಗ ದಯಮಾಡಿ ಹೋಗ್ಪಾ ಮಾರಾಯ, ನಿನ್ನ ಕೈ ಮುಗಿತೇನೆ, ಹೋಗು. ಸರ್, ಮರಿಬೇಡಿ ಸರ್, ದಯವಿಟ್ಟು ಸಿದ್ದೇಗೌಡ್ರನ್ನಾದ್ರೂ ಮೀಟ್ ಮಾಡಿಸಿ, ಇಲ್ಲ MLA ಸಾಹೇಬ್ರನ್ನಾದ್ರೂ ಭೇಟಿ ಮಾಡಿಸಿ. ಮರಿಬೇಡಿ ಸರ್, ನಾಳೆ ಖಂಡಿತ ಮತ್ತೆ ಬರ್ತೀನಿ, ಪ್ಲೀಸ್ ಸರ್. ಏನ್ ತಲಿ ತಿಂತ ನೀವ? ಆಯ್ತು ಹೋಗೋ ಮಾರಾಯ, ನಾಳೆ ಬಾ, ಭೇಟಿ ಮಾಡಿಸ್ತೇನೆ ನಾನೇ. ಖಂಡಿತ ಬರ್ತೀನಿ ಸರ್, ಮರಿಬೇಡಿ. ಏನ್ ಜೀವ ತಿಂತ ನೀ ಮನುಷ್ಯ? ಇಂಥವ್ರು ಬೆಳಗ್ಗೆ ಹರಿದ್ರೆ 1000 ಮಂದಿ ಬರ್ತಾರ ನಮ್ಮ ದಣ್ಯಾರ ಕಡೆ. ನಿಮ್ನ ಎಲ್ಲಾರನ್ನು ಭೇಟಿ ಮಾಡ್ಕೊಂಡು ಕುಂತ್ರ ದಣ್ಯಾರಿಗೆ ಬೇರೆ ಕೆಲಸ ನಿಲ್ದಂಗೆ ಆಗೋಗ್ಬಿಡ್ತೈತಿ. ಏನ್ ಹೇಳ್ಬೇಕು ಏನೋ. ಗಜಾನನ ಅವರ ಯಾರದು? ಗಜಾನನ ಸಿದ್ದು ಮತ್ತೆ ಮಾವನ ಬಗ್ಗೆ ಏನೋ ಕೇಳ್ದಾಗಿತ್ತು, ಏನಂತೆ, ಏನ್ ವಿಷಯ? ಅವರ ಏನಂತ ಗೊತ್ತಿಲ್ರಿ. ಫಸ್ಟ್ ಬಂದ ಸಿದ್ದೇಗೌಡ್ರನ್ನ ಕೇಳಿದ, ಸಿದ್ದೇಗೌಡ್ರು ಊರಾಗಿಲ್ಲ ಅಂತಂದೆ. ಧಣ್ಯಾರ್ನಾರ ಭೇಟಿ ಮಾಡಿಸು ಅಂತಂದ. ಒಂದೇನೋ ಮುಖ್ಯವಾದ ವಿಷಯ ಐತಿ, ಧಣ್ಯಾರ ಜೊತೆನೇ ಮಾತಾಡ್ಬೇಕು ಅಂದ. ನಾ ಅಂದೆ, ನೋಡಪ್ಪ, ಈಗ ಧಣ್ಯಾರ ಜೊತೆ ಮಾತಾಡಕ ಅವರು ಬಿಸಿ ಅದಾರ, ನೀ ನಾಳೆ ಬಾಪ ಅಂತ ಹೇಳಿ ಕಳ್ಸ. ನೋಡಿ, ಈ ಜವರೇಗೌಡಂಗೆ ಎಷ್ಟು ಕೇಳ್ಕೊಂಡ್ರು ಒಪ್ಕೊಳ್ಳೋದಿಲ್ಲ ಅಂತಾನೆ. ಇನ್ನು 2 ದಿವಸದಲ್ಲಿ ದುಡ್ಡು ಕೊಡಬೇಕು ಅಂತಾನೆ. ಅಷ್ಟು ದುಡ್ಡಿಗೆ ನಾನು ಯಾವ ಬ್ಯಾಂಕ್ ದರೋಡೆ ಮಾಡಲಿ? ಎಲ್ಲ ಸರಿಯಾಗೇ ಇತ್ತು. ಅವತ್ತು ಮಾವನ್ನ ದುಡ್ಡು ಕೇಳೋಣ ಅಂತ ಹೋದಾಗ ಆ ಡುಬಾಕ್ ಜಯಂತ್ ಬರದೇ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಏನೋ ಆಗಿರ್ತಾಯಿತ್ತು. ಆದರೆ ಅವನು ಬಂದು ಎಲ್ಲ ಹಾಳು ಮಾಡ್ದ. ನಮ್ಮತ್ತೆ ಕೈಲಾಸ ಸೇರಿದ್ರು. ಈಗ ಹೋಗಿ ಕೇಳೋಣ ಅಂದರೆ ಅವರಿರೋ ಪರಿಸ್ಥಿತಿನಲ್ಲಿ ದುಡ್ಡು ಕೊಡೋದಿಲ್ಲ ಅಂತ ಹೇಳಿದ್ರು ಹೇಳ್ಬೋದು. ಯಾರ ಹತ್ರ ದುಡ್ಡು ಕೇಳಲಿ? ಚಿರೋ, ಮೊನ್ನೆ ತಾನೇ ನನ್ನ ಹತ್ರ ಯಾವ ಪೆನ್ನು ಇಲ್ಲ ಅಂತ ನನ್ನ ಹತ್ರ ಪೆನ್ ಕೊಡಿಸ್ಕೊಂಡೆ. ಈಗ ನೋಡಿದ್ರೆ ಇಷ್ಟೊಂದು ಪೆನ್ ಇದೆಯಲ್ಲ? ಅದು ಈ ಪೆನ್ನು ನೀನ್ ಕೊಡ್ಸಿದಪ್ಪ. ಈ ಪೆನ್ಗಳು ಯಶವಂತ್ ಕೊಟ್ಟಿದ್ದು. ಯಶವಂತನ? ಅವನು ಯಾಕೆ ಕೊಟ್ಟ?
ಅದು ಏನಿಲ್ಲ ಬಿಡಪ್ಪ. ಏಯ್ ನಿಜ ಹೇಳ, ಅವನು ಯಾಕೆ ನಿಂಗೆ ಪೆನ್ ಕೊಡ್ತಾನೆ? ಅದು ಯಶವಂತ ಇದಾನಲ್ಲ, ಹಾಂ, ಅವನು ವಿಹಾನ್ ಬ್ಯಾಗಲ್ಲಿ ಜಾಮಿಟ್ರಿ ಬಾಕ್ಸ್ ಕದೀತಿದ್ದ. ನಾನು ಅದನ್ನ ನೋಡಿ ಟೀಚರ್ಗೆ ಹೇಳ್ತೀನಿ ಅಂದಿದ್ದಕ್ಕೆ ಚಾಕ್ಲೇಟ್ ಮತ್ತೆ ಇಷ್ಟು ಪೆನ್ ಕೊಟ್ಟ. ನೋಡ, ಇನ್ನೊಂದ್ಸಲ ಅವನು ಈ ರೀತಿ ಎಲ್ಲ ಪೆನ್ ಕೊಟ್ಟರೆ ಇಸ್ಕೊಳಕ್ಕೆ ಹೋಗ್ಬೇಡ. ಏನಾಯಿದ್ರು ನಿಮ್ಮ ಟೀಚರಿಗೆ ಹೇಳಿಲ್ಲ, ನನಗೆ ಹೇಳು. ಸರಿ, ಹೋಗು, ಹೋಮ್ವರ್ಕ್ ಮಾಡ್ಕೊ. ಸಾರಿ ಅಪ್ಪ. ಓದ್ಕೊ, ಹೋಗು. ಹೇಗಿದ್ರು ಮಾವನ ಹತ್ರ ದುಡ್ಡು ಕೇಳೋದಕ್ಕಾಗಲ್ಲ. ಅದಕ್ಕೆ ಈ ವಿಡಿಯೋನ ಇಟ್ಕೊಂಡು ಜಯಂತ್ನ ಯಾಕೆ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಕಿತ್ಕೋಬಾರ್ದು? ನಾನು ದುಡ್ಡು ಕೇಳಿದ ತಕ್ಷಣ ಅವ್ನು ದುಡ್ಡು ಕೊಟ್ಬಿಡ್ತಾನ? ಮೊದಲೇ ಕಿರಾತಕ ಅವನು. ನಾನೇ ಬ್ಲ್ಯಾಕ್ ಮೇಲ್ ಮಾಡ್ತಿರೋದು ಅಂತ ತಿಳ್ಕೊಂಡು ನಮ್ಮ ಅತ್ತೆನ ಕಳಿಸಿ ಜಾಗ ಕಳಿಸ್ಬಿಟ್ಟು